ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಚೆನ್ನಾಗಿದ್ದೀವಿ. ಇವತ್ತು ಭೀಮನ ಅಮಾವಾಸ್ಯೆ ಪೂಜೆ. ಬೆಳಗ್ಗೆನೇ ಎದ್ದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳು ಮಾಡಿಕೊಂಡು ಸ್ನಾನ ಎಲ್ಲ ಆಗಿ ಮಕ್ಕಳಿಗೆ ಸ್ಕೂಲ್ಗಿದೆ, ಅದಕ್ಕೋಸ್ಕರ ಟಿಫನ್ ರೆಡಿ ಮಾಡ್ತಾಯಿದ್ದೀವಿ. ಇಡ್ಲಿ, ಚಟ್ನಿ, ಸಾಂಬಾರು ಬೆಳಗ್ಗೆ ಟಿಫನ್ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಆಮೇಲೆ ಪೂಜೆ ಮಾಡಬೇಕು ಫ್ರೆಂಡ್ಸ್. ಇವತ್ತು ಭೀಮನ ಅಮಾವಾಸ್ಯೆ ಪೂಜೆ. ಬೆಳಗ್ಗೆನೇ ಎದ್ದು ಎಲ್ಲ ಇಡ್ಲಿ ಎಲ್ಲ ಮಾಡಿ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ತೀವಿ. ಆಮೇಲೆ ಬೇರೆ ಕೆಲಸ ಮುಗಿಯೋದು. ಸ್ಕೂಲ್ಗೆ ಹೋಗೋವರೆಗೂ ಯಾವ ಕೆಲಸನೂ ಆಗೋದಿಲ್ಲ. ಅಲ್ಲಿ ಬೇಳೆಗೆ ಇಟ್ಬಿಟ್ಟು ಇಲ್ಲಿ ಮಧ್ಯದಲ್ಲಿ ಬಂದು ದೇವ್ರಿಗೆ ದೀಪ ಹಚ್ಚುತ್ತಾ ಇದ್ದೀನಿ. ಮತ್ತೆ ಲೇಟ್ ಆಗಿಬಿಡತ್ತೆ ಅಂತ ಫ್ರೆಂಡ್ಸ್. ದೇವ್ರಿಗೆ ದೀಪ ಹಚ್ಚಿ ಮತ್ತೆ ಟಿಫನ್ ಮಾಡಬೇಕು. ಮಕ್ಕಳು ಸ್ಕೂಲ್ಗೆ ಹೋಗೋವರೆಗೂ ಯಾವ ಕೆಲಸನೂ ಸರಿಯಾಗಿ ಆಗೋದಿಲ್ಲ. ಎಲ್ಲ ಅರ್ಧ ಕೆಲಸ ಆಗಿಬಿಡತ್ತೆ. ಇನ್ನು ಲೇಟ್ ಆಗಿಬಿಡತ್ತೆ ಅಂತ ದೀಪ ಹಚ್ತಾ ಇದ್ದೀನಿ. ಬೆಳಗ್ಗೆನೇ ಎಲ್ಲ ಕೆಲಸ ಬೇಗ ಮಾಡಬೇಕು. ಎಷ್ಟು ಟೈಮ್ ಬೇಗ ಹೋಗುತ್ತೆ ಅಂದರೆ ಮಕ್ಕಳು ಬೇಗ ರೆಡಿ ಮಾಡೋ ಅಷ್ಟೊತ್ತಿಗೆ ಟೈಮು ಹೊರಟೋಗುತ್ತೆ. ಟೈಮೇ ಸಿಗೋದಿಲ್ಲ ಬೆಳಗ್ಗೆ ಹೊತ್ತು. ಎಲ್ಲ ಫಾಸ್ಟಾಗಿ ಮಾಡಬೇಕು ಕೆಲಸ, ಇಲ್ಲಾಂದರೆ ಟೈಮ್ ಆಗೋಗ್ಬಿಟ್ಟಿರುತ್ತೆ. 7:30 ಸ್ಕೂಲ್ ಬಸ್ ಬರುತ್ತೆ, ಅಷ್ಟೊತ್ತಿಗೆ ಎಲ್ಲ ರೆಡಿ ಆಗಬೇಕು. ಅವ್ರನ್ನ ಎಬ್ಬರಿಸೋ ಅಷ್ಟೊತ್ತಿಗೆ ಒಂದು ದೊಡ್ಡ ಕೆಲಸ. ಅವ್ರು ಎದ್ದು ರೆಡಿ ಆಗೋ ಅಷ್ಟೊತ್ತಿಗೆ ನಾವೇ ಕೂಗಾಡ್ತಾ ಇರ್ಬೇಕು, ಎದ್ದೇಳ್ರು ಅಂತ. ಬೆಳಿಗ್ಗೆ ಬೇಗ ಎದ್ದೇಳಲ್ಲ, ಆದರೂ ಎಬ್ಬರಿಸಿ ಎಲ್ಲ ರೆಡಿ ಮಾಡಬೇಕು. ಸಾಂಬಾರಿಗೆ ಬೇಳೆ ಬೆಂದಿಸ್ಕೊಂಡು ಸಾಂಬಾರು ಪುಡಿ, ಉಪ್ಪು ಎಲ್ಲ ಹಾಕಿ ಕುದಿಯೋಕೆ ಇಟ್ಟಿದ್ದು. ಅಲ್ಲಿಗೂ ಅವ್ರು ಟಿಫನ್ ತಿನ್ನೋ ಟೈಮ್ಗೆ ಸಾಂಬಾರು ಆಗೇ ಇರಲಿಲ್ಲ, ಇನ್ನೂ ಕುದೀತಾನೇ ಇತ್ತು. ಇಡ್ಲಿ ಚಟ್ನಿ ತಿಂದ್ಕೊಂಡು ಹೋದರು. ದೊಡ್ಡ ಮಗ ರೆಡಿಯಾಗಿ ಬಂದಿದ್ದಾನೆ ಟಿಫನ್ ತಿನ್ನೋದಕ್ಕೆ. ಟೈಮ್ ಆಗಿಬಿಟ್ಟಿದೆ, ಬೇಗ ಮಾಡಬೇಕು ಕೆಲಸ. ನಗ್ತಾ ಇದ್ದಾನೆ. ಸಾಂಬಾರು ಕುದೀತಿದೆ, ಇನ್ನೂ ಟೈಮ್ ಆಗೋಗಿದೆ. ಸಾಂಬಾರು ತಿನ್ನೋಕ್ಕೆ ಆಗ್ತಾಯಿಲ್ಲ. ಎಷ್ಟು ಬೇಗ ಎದ್ರು ಟೈಮ್ ಆಗೋಗಿರುತ್ತೆ ಫ್ರೆಂಡ್ಸ್. ಏನು ಮಾಡೋದು? ಸಾಂಬಾರು ತಿನ್ನಲಿ ಅಂದ್ಬಿಟ್ಟು ಮಾಡಿದೆ, ಆದರೆ ಅದು ಸ್ವಲ್ಪ ಲೇಟ್ ಆಗಿಬಿಡ್ತು. ನಮ್ಮ 2ನೇ ಮಗ ಟಿಫನ್ ತಿಂತಾ ಇದ್ದಾರೆ ಪಾಪ. ಅವ್ರಿಗೂ ಬೇಗ ತಿನ್ನಬೇಕು, ಬೇಗ ರೆಡಿ ಆಗಬೇಕು. ಬೆಳಗ್ಗೆ ಹೊತ್ತು ಟೈಮೇ ಇರೋದಿಲ್ಲ. ಬಾಕ್ಸ್ಗೆ ಹಾಕಬೇಕು.
3 ಜನಕ್ಕೂ ಬಾಕ್ಸಿಗೆ ರೆಡಿ ಮಾಡಬೇಕು. ನಾನು ಅವ್ರನ್ನ ಸ್ಕೂಲಿಗೆ ಕಳಿಸಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕೀಗ. ಓಂ ನಮಃ ಶಿವಾಯ 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 ವ್ಯೋಮಕೇಶ ದಿವ್ಯ ಭವ್ಯ ರೂಪತೆ ನಮಃ ಶಿವಾಯ हेममेदिनी धरेन्द्र चापदे नमः शिवाय नाममात्रदग्ध सर्वपापदे नमः शिवाय कामनेकदानहृद्दुरापदे नमः शिवाय ब्रह्ममस्तकावलीनिबद्धते नमः शिवाय जिह्मगेन्द्रकुण्डलप्रसिद्धते नमः शिवाय ब्रह्मणे प्रणीतवेदपद्धते नमः शिवाय जिह्मकालदेहदत्तपद्धते नमः शिवाय कामनाशनाय शुद्धकर्मणे नमः शिवाय सामगानजायमानशर्मणे नमः शिवाय हेमकान्तिचाकचक्यवर्मणे नमः शिवाय सामजासुराङ्गलब्धचर्मणे नमः शिवाय जन्ममृत्युघोरदुःखहारिणे नमः शिवाय चिन्मयैकरूपदेहधारिणे नमः शिवाय मन्मनोरथामपूर्तिकारिणे ॐ नमः शिवाय 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 शिवपञ्चाक्षरमुद्रा चतुष्पदोल्लास पद्यमणिघटिता नक्षत्रमालिकामिह दधदुपकण्ठम् नरो भवेत् सोमः इति श्रीशङ्करभगवत्पूज्यपादविरचितं शिवपञ्चाक्षरनक्षत्रमाला. ಸಾಯಂಕಾಲ ಸ್ಕೂಲಿಂದ ಮಕ್ಕಳು 4:30ಗೆ ಬರ್ತಾರೆ. ಡೈಲಿ ಇದೆ. ಮಾರ್ನಿಂಗ್ 7:30ಗೆ ಹೋಗಿ ಈವ್ನಿಂಗ್ 4:30ಗೆ ಮನೆಗೆ ವಾಪಸ್ ಬರ್ತಾರೆ ನಮ್ಮ ಮಕ್ಕಳು. ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಸೈಲೆಂಟಾಗಿ ಬರ್ತಾ ಇದ್ದಾರೆ. ಇಲ್ಲ ಅಂದರೆ ಒಂದೇ ಗಲಾಟೆ ಮಾಡ್ಕೊಂಡು ಬರ್ತಾರೆ ಮನೆಗೆ. ಫುಲ್ಲು ವಾಯ್ಸು, ಇಷ್ಟು ಸೈಲೆಂಟಾಗಿ ಇರೋದಿಲ್ಲ. ಅವರು 4:30ಗೆ ಬಂದರೆ 5:30ಗೆ 1 ಅವರ್ ರೆಸ್ಟ್ ಮಾಡಿ ಮತ್ತೆ 5:30ಗೆ ಅವ್ರ ಅಪ್ಪ ಜೊತೆ ಕ್ರಿಕೆಟ್ ಫೀಲ್ಡ್ಗೆ ಹೋಗ್ತಾರೆ. ಸೈಕಲ್ ತೊಗೊಂಡೋಗಿ ಸೈಕಲಲ್ಲಿ ಸೈಕಲ್ ತೊಳೆದು ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು 6:30 7ಗೆ ಬರ್ತಾರೆ. ಮತ್ತು 7ಗೆ ಬಂದರೆ ಅವರು ಸ್ವಲ್ಪ ಊಟ ಮಾಡಿ ಹೋಮ್ವರ್ಕ್ ಎಲ್ಲ ಬರೆದು ಮತ್ತೆ ನಿದ್ದೆ ಮಾಡೋ ಅಷ್ಟೊತ್ತಿಗೆ 9:30 ಆಗೋಗುತ್ತೆ. 9:30ಗೆ ನಿದ್ದೆ ಮಾಡಿದ್ರೆ ಮತ್ತೆ ಬೆಳಗ್ಗೆ 6ಗೆ ಎದ್ದೇಳ್ತಾರೆ. ಇದೇ ನಮ್ಮದು ರೋಟೀನ್, ಡೈಲಿ ರೋಟೀನ್ ಸ್ಕೂಲ್ ಇರೋವಾಗ. ಅವ್ರ ಅಣ್ಣ ಎಲ್ಲ ಶೂ ಬೀಸಾಕಿದ್ದಾರೆ ಅಂತೇಳಿ ಇವನು ಶೂ ಎಲ್ಲ ಜೋಡಿಸ್ತಿದ್ದಾನೆ. ನಮ್ಮ ಚಿಕ್ಕ ಮಗ, ಇವನು ನನ್ನ 3ನೇ ಮಗ.
ಶೂ ಎಲ್ಲ ಜೋಡಿಸ್ತಿದ್ದಾನೆ. ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಸಾಕ್ಸ್ನ ಸಹ ಎತ್ತಿ ಜೋಡಿಸ್ತಾನೆ. ಈಗ ಎಲ್ಲ ಎತ್ತಿ ಕ್ಲೀನಾಗಿ ಹಾಕ್ಬಿಟ್ಟು ಜೋಡಿಸ್ತಿದ್ದಾನೆ. ಫ್ರೆಂಡ್ಸ್, ಬೆಳಿಗ್ಗೆ ಪೂಜೆ ಮಾಡೋಕ್ಕೆ ಟೈಮ್ ಆಗಲಿಲ್ಲ. ಮಕ್ಕಳು 7:30ಗೆ ಹೋಗ್ತಾರೆ, ಹಸ್ಬೆಂಡ್ 8:30ಗೆಲ್ಲ ಡ್ಯೂಟಿಗೆ ಹೋಗ್ತಾರೆ ಅಂತ ಬೆಳಗ್ಗೆ ಟೈಮ್ ಆಗಲಿಲ್ಲ ಅಂತ ಈಗ ಸಾಯಂಕಾಲ ಪೂಜೆ ಮಾಡ್ತಾ ಇದ್ದೀನಿ. ನಮ್ಮ ಮದುವೆ ಆಗಿ 17 ಕಂಪ್ಲೀಟ್ ಆಗಿ 18 ಇಯರ್ಸ್ ಆಗ್ತಾಯಿದೆ. 18ಗೆ ಈಗ ಬಿದ್ದಿದೆ. 17 ಇಯರ್ಸಿಂದನೂ ನಾನು ಯಾವತ್ತೂ ಮಿಸ್ ಮಾಡಿಲ್ಲ. ಪ್ರತಿ ವರ್ಷವೂ ಇದೇ ರೀತಿ ಬೆಳಗ್ಗೆ ಎದ್ದು ಪೂಜೆ ಮಾಡಿ, ಮನೆಯಲ್ಲೆಲ್ಲ ಪೂಜೆ ಮಾಡಿ, ಹಸ್ಬೆಂಡ್ಗೆ ಪಾದ ಪೂಜೆ ಮಾಡ್ತಾಯಿದ್ದೀನಿ. ಯಾವತ್ತೂ ಒಂದು ವರ್ಷವೂ ಮಿಸ್ ಆಗಿಲ್ಲ. ಪ್ರತಿ ವರ್ಷವೂ ಇದೇ ರೀತಿ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಮ ಆಶೀರ್ವಾದ ಇದೇ ರೀತಿ ನಮಗೆ ಇದೇ ರೀತಿ ಪ್ರೀತಿ ವಾತ್ಸಲ್ಯ ಎಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಇರಲಿ ಅಂತ ನಿಮ್ಮ ಆಶೀರ್ವಾದನೂ ನಮಗೆ ಬೇಕು ಫ್ರೆಂಡ್ಸ್. ಆಶೀರ್ವಾದ ಮಾಡಿ ಇದೇ ರೀತಿ ನಮ್ಮ ಫ್ಯಾಮಿಲಿ ಚೆನ್ನಾಗಿರಲಿ ಅಂತ. ಇದೇ ರೀತಿ ಆಶೀರ್ವಾದ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ ನಮ್ಮ ಚಾನಲ್ಗೂ ಬೇಕು. ಅಷ್ಟೇ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಲ್ಲಿ ಸಿಗ್ತೀನಿ.